ಕಾಂತಾರ ಸಿನಿಮಾ ಟೀಮ್ಗೆ ಶಾಕ್ ಮೇಲೆ ಶಾಕ್ಗಳು ಸಿಗ್ತಾ ಇದೆ. ಮತ್ತೊಂದು ಕಡೆ ಕಾಂತಾರ ತಂಡಕ್ಕೆ ಡಿಸಿ ಬಿಗ್ ಶಾಕ್ ಕೊಡ್ತಾ ಇದ್ದಾರೆ. ಮಾಸ್ತಿಕಟ್ಟೆಯ ಮಣಿ ಡ್ಯಾಮ್ ನಲ್ಲಿ ಕಾಂತಾರ ಶೂಟಿಂಗ್ ಪ್ಲಾನ್ ಅನ್ನ ಹಮ್ಮಿಕೊಂಡಿತ್ತು. ಶೂಟಿಂಗ್ ಕೂಡ ಆಗ್ತಾ ಇತ್ತು. ಇದೀಗ ಕಾಂತಾರ ಚಿತ್ರತಂಡಕ್ಕೆ ಶಿವಮೊಗ್ಗದ ಜಿಲ್ಲಾಡಳಿತ ನೋಟಿಸ್ ಕೊಡೋಕೆ ಸಿದ್ಧತೆ ನಡೆಸಿದ್ದಾರೆ. ಯಾಕೆ ಶೂಟಿಂಗ್ ನಡೆಸ್ತಾ ಇರೋದ್ರಲ್ಲಿ ಏನಾದ್ರು ಸಮಸ್ಯೆ ಆಯ್ತಾ? ಏನ್ ಪ್ರಾಬ್ಲಮ್ ಮಾಡ್ಕೊಂಡಿದೆ ಕಾಂತಾರ ಟೀಮ್? ಅಗೇನ್ ನೋಡ್ತಾ ಹೋಗೋಣ. ಮಾಸ್ತಿಕಟ್ಟೆಯ ಮಣಿ ಡ್ಯಾಮ್ ನಲ್ಲಿ ಕಾಂತಾರ ಶೂಟಿಂಗ್ ನಡೀತಾ ಇತ್ತು. ಇದೀಗ ಆ ಸಿನಿಮಾದ ಟೀಮ್ಗೆ ನೋಟಿಸ್ ಕೊಡೋಕೆ ಜಿಲ್ಲಾಡಳಿತ ಸಿದ್ಧತೆ ನಡೆಸಿದೆ. ಸಿನಿಮಾ ಟೀಮ್ಗೆ ನೋಟಿಸ್ ಕೊಡಿ ಅಂತ ಡಿಸಿ ಸೂಚನೆ ಕೊಟ್ಟಿದ್ದಾರೆ. ಕಾರಣ ನಿಷೇಧಿತ ಪ್ರದೇಶದಲ್ಲಿ ಶೂಟಿಂಗ್ ಮಾಡಿದ್ದಾರೆ ಕಾಂತಾರ ಟೀಮ್ ಅನ್ನುವಂತಹ ಆರೋಪ ಅವ್ರ ಮೇಲೆ ಕೇಳಿ ಬಂದಿದೆ. ಪರ್ಮಿಷನ್ ಇಲ್ಲದೆ ಶೂಟಿಂಗ್ ಮಾಡಿರೋದಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಿ ಅಂತ ಡಿಸಿ ಸೂಚನೆ ಕೊಟ್ಟಿದ್ದಾರೆ. ಹೊಸನಗರ ತಹಶೀಲ್ದಾರ್ಗೆ ಶಿವಮೊಗ್ಗ ಡಿಸಿ ಸೂಚನೆ ಕೊಟ್ಟಿದ್ದಾರೆ. ಬೆಳಗ್ಗೆ ಇನ್ನೊಂದು ಅಪ್ಡೇಟ್ ಇತ್ತು. ಆ ಮಣಿ ಡ್ಯಾಮ್ ನಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ತೆಪ್ಪ ಮಗಚ್ಕೊಂಡಿದೆ. ಆಮೇಲೆ ಅದು ನಿಷೇಧಿತ ಪ್ರದೇಶ, ಅಲ್ಲಿ ಈ ರೀತಿಯ ಸಿನಿಮಾ ಚಿತ್ರೀಕರಣಕ್ಕೆ ಅವಕಾಶ ಇಲ್ಲ. ಆ್ಯಂಡ್ ಶೂಟಿಂಗ್ ಮಾಡಬೇಕಾದ್ರೆ ಇವ್ರು ಯಾರ ಗಮನಕ್ಕೂ ಕೂಡ ತಂದಿಲ್ಲ. ಹಾಗಾಗಿ ಡಿಸಿ ಇದೀಗ ನೋಟಿಸ್ನ ಇಶ್ಯೂ ಮಾಡೋಕ್ಕೆ ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇದ್ದಾರೆ. ಕಾಂತಾರಕ್ಕೆ ಒಂದಲ್ಲ ಒಂದು ವಿಘ್ನಗಳು ಎದುರಾಗ್ತಲೇ ಇದೆ. ಏನಾದರೂ ಕಾನೂನು ಸಂಕಷ್ಟವನ್ನು ಎದುರಿಸ್ತಾರ, ಮುಂದುವರೆದು ಹೋಗುತ್ತಾ ಈ ರೀತಿಯಾಗಿ ಹೇಳಕ್ಕಾಗಲ್ಲ, ಏನು ಬೇಕಾದರೂ ಆಗ್ಬೋದು. ದೈವ ಆರಂಭದಲ್ಲೇ ಅವರಿಗೆ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿತ್ತು. ಭವಿಷ್ಯ ನುಡಿದಿತ್ತು ದೈವ. ಸಮಸ್ಯೆಗಳು ಸಾಲು ಸಾಲಾಗಿ ಬರುತ್ತೆ, ಬಿ ಕೇರ್ಫುಲ್, ಜೋಪಾನ, ನಿಮ್ಮ ಜೊತೆ ನಾ ಇರ್ತೀನಿ, ಬಟ್ ನೀವು ಕೂಡ ಮೈಯೆಲ್ಲ ಕಣ್ಣಾಗಿ ಇಟ್ಕೊಂಡ್ರು ಸಾಲಲ್ಲ, ಸಮಸ್ಯೆಗಳು ಬರುತ್ತೆ ಅಂತ ಹೇಳಿತ್ತು. ದೈವ ನುಡಿದಿತ್ತು. ದೈವ ನುಡಿದಂತೆ ನಡೀತಾ ಇದೆ. ಒಂದಲ್ಲ ಒಂದು ಸಮಸ್ಯೆಗಳು ಕಾಂತಾರ ಸಿನಿಮಾ ಟೀಮ್ಗೆ ಬರ್ತಲೇ ಇದೆ. 3 ಒಂದೇ ತಿಂಗಳಲ್ಲಿ ಸಾವನ್ನಪ್ಪಿದ್ರು. ಅದ್ರ ಬೆನ್ನಲ್ಲೇ ಬೆಳಗ್ಗೆ ಶೂಟಿಂಗ್ ಸಿನಿಮಾ ಸಂದರ್ಭದಲ್ಲಿ ತೆಪ್ಪ ಮಗಚ್ಕೊಳ್ತು. ಇವಾಗ ಡಿಸಿ ನೋಟಿಸ್ ಇಶ್ಯೂ ಮಾಡೋಕೆ ಮುಂದಾಗ್ತಾ ಇದ್ದಾರೆ. ಕಾರಣ ನಿಷೇಧಿತ ಜಾಗದಲ್ಲಿ ಇವರೇನೋ ಸಿನಿಮಾ ಶೂಟಿಂಗ್ ಅನ್ನು ಮಾಡ್ತಾ ಇದ್ರು. ಕಾಂತಾರ ಸೀಕ್ವೆಲ್ 1 ಅಂತ ಒಂದಾದ್ಮೇಲೆ ಒಂದು ಅವಘಡಗಳು ಅಥವಾ ತಲೆನೋವು ಸಮಸ್ಯೆ ಕಾಂತಾರ ಸೀಕ್ವೆಲ್ 1ಗೆ ಬರ್ತಲೇ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ವೃಷಭ್ ಅವರ ಕೈ ಹಿಡ್ಕೊಂಡು ದೈವ ನಾನು ನಿನ್ನ ಜೊತೆಗಿದ್ದೀನಿ ಅನ್ನುವ ಅಭಯವನ್ನ ಕೊಟ್ಟಿತ್ತು. ಮತ್ತು ನಿನ್ನ ಕುಟುಂಬದ ಮೇಲೆ ಕೆಲವರು ಕಣ್ಣಿಟ್ಟಿದ್ದಾರೆ ಅಂತ ಹೇಳಿತು. ಕುಟುಂಬ ಅಂದ್ರೆ ತನ್ನ ಸಿನಿಮಾ ಕುಟುಂಬಕ್ಕೆ ಸಂಬಂಧಪಟ್ಟಂತೆ. ಅದರಂತೆ ಒಂದೊಂದೇ ವಿಘ್ನಗಳು ಎದುರಾಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಶಿವಮೊಗ್ಗದ ಮಣಿ ಡ್ಯಾಮ್ ನಿಷೇಧಿತ ಜಾಗ, ಇಲ್ಲಿ ಹೋಗಿ ಚಿತ್ರೀಕರಣ ಮಾಡಿದ್ದಾರೆ. ಅವಕಾಶ ಇತ್ತ ಇಲ್ಲಿ ಸಿನಿಮಾ ಅಂದ್ರೆ ಶೂಟಿಂಗ್ ಮಾಡೋಕೆ? ಪರ್ಮಿಷನ್ ತಗೊಂಡಿದ್ರೆ ಪರ್ಮಿಷನ್ ಸಿಗ್ತಾ ಇತ್ತಾ? ಆ್ಯಂಡ್ ಯಾಕೆ ಇವ್ರು ತಗೊಂಡಿಲ್ಲ ಪರ್ಮಿಷನ್ನ? ಈ ಸಿನಿಮಾ ಟೀಮ್ ಮೊನ್ನೆ ತಾನೇ ಒಂದು ಸುದ್ದಿ ನೋಡಿದ್ವಿ. ಈ ಶೂಟಿಂಗ್ ಆರಂಭ ಆಗೋಕ್ಕಿಂತ ಮುಂಚೆ ಶೂಟಿಂಗ್ ಸೆಟ್ಟಿಗೆ ಆತ ಬಂದಿರಲಿಲ್ಲ. ಕೇರಳ ಮೂಲದವ. ಆತ ಸಾವನ್ನಪ್ಪಿದ್ದ ಹಾರ್ಟ್ ಅಟ್ಯಾಕ್ನಿಂದ. ಅದ್ರ ಹಿಂದೆ ಮತ್ತೊಬ್ರು ಸಾವನ್ನಪ್ಪಿದ್ರು. ಎಲ್ಲರೂ ಕೂಡ ಸಿನಿಮಾ ಟೀಮ್ನವರೇ. ಒಂದೇ ತಿಂಗಳ ಅಂತರದಲ್ಲಿ 3 ಸಾವನ್ನಪ್ಪಿದ್ರು. ಅದ್ರ ಬೆನ್ನಲ್ಲೇ ಬೆಳಗ್ಗೆ ತೆಪ್ಪ ಮಗಚ್ಕೊಳ್ತು. ಈಗ ಡಿಸಿ ಒಂದು ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಎಲ್ಲ ರೀತಿಯ ಸಂಕಷ್ಟ ಸಂಕೋಲೆಗಳು ಕಾಂತಾರವನ್ನ ಸುತ್ತಾಕೊಳ್ತಾ ಇದೆ. ಕಾಂತಾರ ಇಡೀ ವಿಶ್ವ, ಕರ್ನಾಟಕದ ಕರಾವಳಿ ಭಾಗವನ್ನು ತಿರುಗಿ ನೋಡುವಂತೆ ಮಾಡಿದಂತಹ ಸಿನಿಮಾ. ಕಾಂತಾರ ಸೀಕ್ವೆಲ್ 1 ಅಂದ ತಕ್ಷಣ ಎಲ್ಲರ ಕಿವಿ ನಿಬ್ಬೆರಗಾಗ್ಬಿಡ್ತು. ಇದು ಹೆಂಗ್ ತರ್ತಾರಪ್ಪ, ಏನಿರ್ತಿದ್ರಲ್ಲಿ ಸ್ಟೋರಿ, ಮುಂದುವರಿದ ಭಾಗ ಹೇಗಿರುತ್ತೆ ಅಂತ. ನಜರ್ ಅಂತಾರಲ್ಲ, ದೃಷ್ಟಿ, ಅದು ಬಹುಶಃ ನಿಜ ಏನಪ್ಪ. ಅದ್ರ ಬೆನ್ನಲ್ಲೇ ಸಿನಿಮಾ ಟೀಮ್ ಮೇಲೆ ಒಂದಲ್ಲ ಒಂದು ಆರೋಪಗಳು, ಸಂಕಷ್ಟಗಳು ಬರ್ತಲೇ ಇದ್ದಾವೆ. ಇದೀಗ ನಿಷೇಧಿತ ಜಾಗದಲ್ಲಿ ಸಿನಿಮಾ ಶೂಟಿಂಗ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಡಿಸಿ ಒಂದು ನೋಟಿಸ್ ಇಶ್ಯೂ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಇವರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅನ್ನುವಂಥದ್ದು ಪ್ರಶ್ನೆ, ಉತ್ತರ ಹೇಗೆ ಕೊಡ್ತಾರೆ ಅಂತ ಕಾದ್ ನೋಡೋಣ. ಮಾಸ್ತಿಕಟ್ಟೆಯ ಮಣಿ ಡ್ಯಾಮ್ ಅಂತ ಕಾಂತಾರ ಇಲ್ಲಿ ಕೊನೆಯ ಹಂತದ ಶೂಟಿಂಗ್ನ ಪ್ಲಾನ್ ಮಾಡ್ಕೊಂಡಿದ್ರು. ಸಿನಿಮಾಗೆ ಬೇಕಾದಂತಹ ಎಲ್ಲ ಒಂದು ವೆದರ್, ನೇಚರ್ ಇಲ್ಲಿ ಸೂಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಶಿವಮೊಗ್ಗದ ಮಾಸ್ತಿಕಟ್ಟೆಯ ಮಣಿ ಅನ್ನುವ ಡ್ಯಾಮ್ನಲ್ಲಿ ಶೂಟಿಂಗ್ ನಡೆಸ್ತಾ ಇದ್ರು. ಶೂಟಿಂಗ್ ಮಾಡಬೇಕಾದ್ರೆ ತೆಪ್ಪ ಮಗಚ್ಕೊಳ್ತು. ಬೆಳಗ್ಗೆ ದೊಡ್ಡ ಸುದ್ದಿ ಆಯಿತು. ಅದು ಮಣಿ ಅಣೆಕಟ್ಟೆ ಗಮನಿಸ್ತಾ ಇದ್ದೀರಿ. ತೆಪ್ಪ ಮಗಚ್ಕೊಂಡಿದ್ದು ಬೆನ್ನಲ್ಲೇ ಸುದ್ದಿ ಊರು ತುಂಬ ಗುಲ್ಲೆಪ್ತು. ಆಗ ಡಿಸಿ ಏನು ಮಾಡಿದ್ರು, ಅವಾಗ ನೋಡಿ ಅವರು ಅದು ನಿಷೇಧಿತ ಜಾಗ ಅಂತೆ, ಅಲ್ಲಿ ಶೂಟಿಂಗ್ ಮಾಡೋಕೆ ಅವಕಾಶನೇ ಇಲ್ವಂತೆ. ಸಿನಿಮಾ ಟೀಮ್ ಹೋಗಿ ಅಲ್ಲಿ ಶೂಟಿಂಗ್ ಮಾಡಿದೆ. ಅದಕ್ಕೆ ಉತ್ತರ ಕೊಡಬೇಕು ಸಿನಿಮಾ ಟೀಮ್. ಒಂದು ನೋಟಿಸನ್ನು ಇನ್ನು ಸರ್ವ್ ಮಾಡ್ತಾರೆ, ಅದಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತೆ. ಬಟ್ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ,
ಏನೋ ಮೊದಲನೇ ಬಾರಿ ಇಂತಹ ಆರೋಪ ಸಿನಿಮಾದ ಮೇಲೆ ಕೇಳಿ ಬಂದಿದ್ರೆ ಆಯ್ತು ಬಿಡು, ಅವರೇನೋ ಹ್ಯಾಂಡಲ್ ಮಾಡ್ತಾರೆ, ಸಾಲ್ವ್ ಮಾಡ್ಕೊಳ್ತಾರೆ ಅನ್ಕೋಬೋದಿತ್ತು. ಬಟ್ ಹಾಗಾಗ್ತಿಲ್ಲ ಇಲ್ಲಿ. ಸಿನಿಮಾದ ಮೇಲೆ ಅಥವಾ ಸಿನಿಮಾ ತಂಡಕ್ಕೆ ಒಂದಾದ್ರ ಮೇಲೊಂದು ಕಂಟಕಗಳು, ಸಮಸ್ಯೆಗಳು ಎದುರಾಗ್ತಾ ಇದೆ. ಡೀಟೇಲ್ಸ್ ನನ್ನ ಕಲಿಗ್ ನವೀನ್ ನೀಡ್ತಾರೆ. ನವೀನ್, ನೋಟಿಸ್ ಇಶ್ಯೂ ಮಾಡಿದ್ರೆ ಅಥವಾ ಮಾಡಬೇಕು ಅನ್ನೋದಾದ್ರೆ ಏನೆಲ್ಲ ಅಂಶಗಳನ್ನು ಹಾಕಿರ್ಬೋದು, ಏನಿರುತ್ತೆ ನೋಟಿಸ್ ಅಲ್ಲಿ, ಡೀಟೇಲ್ಸ್ ಕೊಡೋದಾದ್ರೆ ನವೀನ್? ಹೌದು ವಿದ್ಯಾ, ಮುಖ್ಯವಾಗಿ ಕಾಂತಾರ ಸಿನಿಮಾ ತಂಡಕ್ಕೆ ಸಾಕಷ್ಟು ಅಡೆತಡೆಗಳು ಬರ್ತಾ ಇರೋದು. ಯಾಕಂದ್ರೆ ಈಗಾಗಲೇ 3 ಜನ ಸಹ ಕಲಾವಿದರು ಮೃತಪಟ್ಟಿದ್ರು. ಅದರ ನಡುವೆ ನಿನ್ನೆ ಕೂಡ ಒಂದು ದೋಣಿ ಮುಗಿಸಿ ಅನಾಹುತ ಅಂದ್ರೆ ಜಸ್ಟ್ ಮಿಸ್ ಆಗಿರುವಂತದ್ದು, ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದರ ನಡುವೆ ಶಿವಮೊಗ್ಗ ಜಿಲ್ಲಾಡಳಿತ ಕೂಡ ಕಾಂತಾರ ಸಿನಿಮಾ ತಂಡಕ್ಕೆ, ಅಂದ್ರೆ ರಿಷಬ್ ಶೆಟ್ಟಿ ನಿರ್ದೇಶನ ಕಾಂತಾರ ಸಿನಿಮಾ ತಂಡ ಇದೆ, ಆ ತಂಡಕ್ಕೆ ಒಂದು ಶಾಕ್ ಕೂಡ ಕೊಡ್ತಾ ಇರೋದು. ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆಯ ಏನು ಹೊಸನಗರ ತಾಲೂಕಿನ ವರಾಯಿ ಬ್ಯಾಕ್ ವಾಟರ್, ಹೊಸನಗರ ತಾಲೂಕು ಮತ್ತೆ ತೀರ್ಥಹಳ್ಳಿ ಬಾಗಿನ ಮಧ್ಯ ಭಾಗದಲ್ಲಿ ಶೂಟಿಂಗ್ ಚಿತ್ರೀಕರಣವನ್ನ ಸಿನಿಮಾ ತಂಡ ಮಾಡ್ತಾ ಇದೆ. ಕಳೆದ ಒಂದು ವಾರದಿಂದ ಕೂಡ ಸಿನಿಮಾ ತಂಡ ಚಿತ್ರೀಕರಣವನ್ನ ಮಾಡ್ತಾ ಇರೋದು. ಮುಂದಿನ 15 ದಿನಗಳ ಕಾಲ ಒಂದು ಶೆಡ್ಯೂಲ್ ಅನ್ನ ಕೂಡ ಫಿಕ್ಸ್ ಮಾಡ್ಕೊಂಡಿರುವಂತದ್ದು. ಈ ಒಂದು ಚಿತ್ರತಂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು ಚಿತ್ರೀಕರಣವನ್ನ ಮಾಡ್ಲಿಕ್ಕೆ ಅನುಮತಿಯನ್ನ ಪಡೆದಿದೆಯಾ ಇಲ್ಲವಾ ಅನ್ನೋ ನಿಟ್ಟಿನಲ್ಲಿ ಪರಿಶೀಲನೆಗಾಗಿ ಈಗಾಗಲೇ ಶಿವಮೊಗ್ಗ ಜಿಲ್ಲಾಡಳಿತ ಒಂದು ನೋಟಿಸ್ ಅನ್ನ ಕೊಡ್ಲಿಕ್ಕೆ ಕೂಡ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಅವರು ಈಗಾಗಲೇ ಹೊಸನಗರ ತಹಶೀಲ್ದಾರ್ ರಶ್ಮಿ ಹಾಲೇಶ್ ಅವರ ಮೂಲಕ ಸಿನಿಮಾ ತಂಡಕ್ಕೆ ಒಂದು ನೋಟಿಸ್ ಅನ್ನ ಕೊಡ್ಲಿಕ್ಕೆ ಕೂಡ ಈಗಾಗಲೇ ಸೂಚನೆ ಕೂಡ ಕೊಟ್ಟಿರುವಂತದ್ದು. ತಹಶೀಲ್ದಾರ್ ಕೂಡ ಮಾತಾಡೋ ಸಂದರ್ಭದಲ್ಲಿ ನೋಟಿಸ್ ಅನ್ನ ರೆಡಿ ಮಾಡಿ ಶೀಘ್ರದಲ್ಲೇ ಕೊಡ್ತೇನೆ ಅನ್ನೋ ಮಾತನ್ನ ಕೂಡ ಹೇಳಿರುವಂತದ್ದು. ಮುಖ್ಯವಾಗಿ ಅವರು ವಿಚಾರವನ್ನ ಪ್ರಸ್ತಾಪ ಮಾಡಿ, ಅಂದ್ರೆ ನೋಟಿಸ್ ನಲ್ಲಿ ಯಾವ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಳ್ತೇವನ್ನ ಹೇಳೋದಾದ್ರೆ ಮುಖ್ಯವಾಗಿ ತಹಶೀಲ್ದಾರ್ ಕೂಡ ಹೇಳಿರುವಂತದ್ದು, ನಾವು ಸಿನಿಮಾ ತಂಡ ಏನು ಹೊಸನಗರ ಭಾಗದಲ್ಲಿ ಶೂಟಿಂಗ್ ಅನ್ನ ಮಾಡ್ತಾ ಇದೆ, ಅವರು ಮುಖ್ಯವಾಗಿ ನದಿಯ ಅಂದ್ರೆ ವರಾಯಿ ಬ್ಯಾಕ್ ವಾಟರ್ ಭಾಗದಲ್ಲಿ ಶೂಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿಯಾಗಿ ಅಂದ್ರೆ ಕೆಪಿಸಿ ಇಂದ ಅನುಮತಿಯನ್ನ ಪಡ್ಕೊಂಡಿದ್ದಾರಾ ಇಲ್ಲ, ಅನುಮತಿಯನ್ನ ಪಡ್ಕೊಂಡಿದ್ರೆ ಆ ಅನುಮತಿ ಕಾಪಿಯನ್ನು ನಮಗೂ ಕೂಡ ಕೊಡಿ, ಪರಿಶೀಲನೆಗೆ ಕೊಡಿ ಅಂತ ಹೇಳಿ ಕೂಡ ಕೇಳ್ತಾ ಇರುವಂತದ್ದು. ಅದರ ಜೊತೆಗೆ ಏನು ಹಿನ್ನೀರ ಭಾಗದಲ್ಲಿ ಶೂಟಿಂಗ್ ಅನ್ನ ಮಾಡ್ತಾ ಇದ್ದಾರೆ, ಅಲ್ಲಿ ಕಲಾವಿದರಿರ್ಬೋದು, ಸಿಬ್ಬಂದಿಗಳಿರ್ಬೋದು ಅಥವಾ ಯಾರು ತಂಡದ ಭಾಗವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರ ಸುರಕ್ಷತೆಗೆ, ಅಂದ್ರೆ ನದಿ ಮತ್ತೆ ಡ್ಯಾಮ್ ನ ಬ್ಯಾಕ್ ವಾಟರ್ ಅಲ್ಲಿ ಶೂಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಸುರಕ್ಷತೆ ನಿಟ್ಟಿನಲ್ಲಿ ಯಾವೆಲ್ಲ ಮಾನದಂಡಗಳನ್ನ ನೀವು ತೆಗೆದುಕೊಂಡಿದ್ದೀರಿ ಎಂದು ಮಾಹಿತಿಯನ್ನ ಕೂಡ ಕೇಳ್ತಾ, ಅಂದ್ರೆ ಈಗಾಗಲೇ 3 ಜನ ರಾಕೇಶ್ ಪೂಜಾರಿ ಇರ್ಬೋದು, ಕಪಿಲ್ ಇರ್ಬೋದು, ಜೊತೆಗೆ ಏನು ವಿಜು ವಿಕೆ 3 ಜನ ಸಹ ಕಲಾವಿದರು ಈಗಾಗಲೇ ಏನು ಚಿತ್ರತಂಡದ ಶೂಟಿಂಗ್ ಆರಂಭ ಆದ ನಂತರದಲ್ಲಿ ಮೃತಪಟ್ಟಿದ್ದಾರೆ. ಹಾಗಾಗಿ ಒಂದು ಕಡೆ ಸಾಕಷ್ಟು ಅಡೆತಡೆಗಳು ಸಿನಿಮಾಕ್ಕೆ ಬರ್ತಾ ಇದೆ. ಆ ರೀತಿ ಅಡೆತಡೆಗಳು ಮತ್ತೆ ಕೂಡ ಆದ್ರೆ ಶಿವಮೊಗ್ಗ ಜಿಲ್ಲೆ ಕೂಡ ಒಂದಷ್ಟು ಕೆಟ್ಟ ಹೆಸರು ಬರುವಂತ ಸಾಧ್ಯತೆಗಳಿದೆ. ಆ ಹಿನ್ನೆಲೆಯಲ್ಲಿ ಚಿತ್ರತಂಡ ಏನು ಸಿನಿಮಾವನ್ನ ಈಗಾಗಲೇ ಶೂಟಿಂಗ್ ಮಾಡ್ತಾ ಇದೆ. ಹಾಗಾಗಿ ಸಹ ಕಲಾವಿದರಿರ್ಬೋದು ಅಥವಾ ಪ್ರತಿಯೊಬ್ಬ ಕಲಾವಿದರ ಶೂಟಿಂಗ್ ಏನಾದ್ರು ಅರ್ಧಕ್ಕೆ ನಿಲ್ಸಿದಾರಾ? ಬೆಳಗ್ಗೆನೋ ಅಲ್ಲಿ ತೆಪ್ಪ ಮಗಚ್ಕೊಳ್ತು ಅಂತೆಲ್ಲ ಸುದ್ದಿ ಕೇಳ್ತಾ ಇದ್ವಿ, ಶೂಟಿಂಗ್ ನಡಿಬೇಕಾದ್ರೆ ನಿಲ್ಸಿದಾರಾ ಅಥವಾ ಮುಂದುವರಿತಾ ಇದೆಯಾ? ವಿದ್ಯಾ, ಮುಖ್ಯವಾಗಿ ಇಲ್ಲಿ ಚಿತ್ರತಂಡ ಈಗಾಗಲೇ 15 ದಿನಗಳ ಶೆಡ್ಯೂಲ್ ಅನ್ನ ಫಿಕ್ಸ್ ಮಾಡ್ಕೊಂಡಿದೆ ಮಳೆಗಾಲದ ಅವಧಿಯಲ್ಲಿ. ಆ ಶೆಡ್ಯೂಲ್ ಅನ್ನ ಮುಗಿಸ್ಲಿಕ್ಕೆ ಚಿತ್ರತಂಡ ಈಗಾಗಲೇ ಸಿನಿಮಾವನ್ನ ಕೂಡ, ಅಂದ್ರೆ ನಿನ್ನೆ ಸಂಜೆ ವೇಳೆಗೆ ದೋಣಿ ಮಗಿಸಿ ಒಂದಷ್ಟು ಅವಘಡ ಆಯ್ತು ಅಂತ ಏನೋ ವದಂತಿಗಳು ಕೇಳ್ಬಂದು, ಆ ನಂತರದಲ್ಲಿ ಚಿತ್ರತಂಡ ಸಂಜೆ ವೇಳೆಗೆ ಪ್ಯಾಕಪ್ ಅನ್ನ ಮಾಡ್ಕೊಂಡು ರಿಷಬ್ ಶೆಟ್ಟಿ ಅವರು ಕೂಡ ಏನು ಮಾಸ್ತಿಕಟ್ಟೆ ಸಮೀಪದ ಯಡೂರು ಬಳಿ ಒಂದು ರೆಸಾರ್ಟ್ ನಲ್ಲಿ ರಿಷಬ್ ಶೆಟ್ಟಿ ಮತ್ತೆ ಕೆಲವು ಅಂದ್ರೆ ಹಿರಿಯರು ಒಂದಷ್ಟು ರೆಸಾರ್ಟ್ ಅಲ್ಲಿ ವಾಸ್ತವ್ಯನ ಹೂಡಿದ್ರೆ ಅವರು ಕೂಡ 8:30 ಸುಮಾರಿಗೆ ರೆಸಾರ್ಟ್ ಕೂಡ ಬಂದಿದ್ರು. ಇವತ್ತು ಮತ್ತೆ ಶೂಟಿಂಗ್ ಅನ್ನ ಕೂಡ ಕಂಟಿನ್ಯೂ ಮಾಡಿರುವುದು. ಯಾಕಂದ್ರೆ ಅನುಮತಿಯನ್ನ ಪಡ್ಕೊಂಡಿದ್ದೀವಿ ಅಂತ ಅವರು ಚಿತ್ರತಂಡದವರು ಹೇಳ್ತಾ ಇದ್ದಾರೆ. ಆ ಶೆಡ್ಯೂಲ್ ಅಲ್ಲಿ ಆ ನಿಗದಿತ ಅವಧಿಯೊಳಗೆ ಸಿನಿಮಾದ ಶೂಟಿಂಗ್ ಅನ್ನ ಮುಗಿಸ್ಲಿಕ್ಕೆ ಕೂಡ ಅವರು ಶೂಟಿಂಗ್ ಅನ್ನ ಕೂಡ ಮುಂದುವರಿಸುವಂತದ್ದು. ವಿದ್ಯಾ, ಓಕೆ, ಧನ್ಯವಾದ ನವೀನ್ ಡೀಟೇಲ್ಸ್ಗೆ. ಸಿನಿಮಾ ತಂಡ ಶೂಟಿಂಗ್ ಅನ್ನ ಮುಂದುವರಿಸ್ತಾ ಇದೆ. ಬೆಳಗ್ಗೆ ಇದೇ ಜಾಗದಲ್ಲಿ ಒಂದು ತೆಪ್ಪ ಕೂಡ ಮಗಚ್ಕೊಂಡಿತ್ತು. ಆಮೇಲೆ ಇನ್ನೊಂದು ಏನಪ್ಪಾ ಈ ಸಿನಿಮಾ ಟೀಮ್ ನಲ್ಲಿ ಕೇಳಿ ಬರ್ತಾ ಇರೋ ಆರೋಪ ಅಂತ ಹೇಳಿದ್ರೆ, ಈಗ ಅವ್ರು ಶೂಟಿಂಗ್ ಮಾಡ್ತಾ ಇದ್ರಲ್ಲ ಆ ಜಾಗ ನಿಷೇಧಿತ ಜಾಗ, ಅಲ್ಲಿಗೆ ಯಾರು ಹೋಗೋ ಹಾಗಿಲ್ಲ. ಆದ್ರೆ ಇವ್ರು ಅದನ್ನ ಮೀರಿದಂತೆ ಇಡೀ ಟೀಮ್ನ ಕರ್ಕೊಂಡು ಹೋಗಿದ್ದಾರೆ, ಶೂಟಿಂಗ್ ಮಾಡ್ತಾ ಇದ್ದಾರೆ. ಹಾಗಾಗಿ ಫೇಸ್ ಮಾಡ್ಬೇಕಾಗತ್ತೆ ನೋಟಿಸ್ನ.